ಯಾರು ಇವರೆಲ್ಲ? ಗೊತ್ತಿಲ್ಲ ಅತ್ತೆ. ಅಯ್ಯೋ, ನೀನೇ ಜಗಳಕ್ಕೆ ಹೋಗ್ಬಿಡ್ವೆ. ಸುಮ್ಮನೆ ಅವ್ರು ಬರ್ಲಿ ನೋಡೋಣ. ಸುಮ್ಮನೆ ಇರೋದಕ್ಕೆ ಸೇರ್ಗೆ ಸವ್ವ ಸೇರು. ಇವರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ದೀರಾ ನಾಗರಾಜ್ ಸರ್? ಕೂಲ್ 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 ವತ್ಸಲ ಮೇಡಮ್ ಅವರೇ, ಇವತ್ತಿನ ಸೀನ್ಗೆ ನೀವೇ ಹೀರೋಯಿನ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೆಣ್ಮಗು ಮೇಲೆ ಕೈ ಮಾಡಬಾರ್ದು ಅಂದ್ರಲ್ಲ, ಅದಕ್ಕೆ ಈ ಲೇಡೀಸ್ ಗ್ಯಾಂಗ್ ಕರ್ಕೊಂಡು ಬಂದಿದ್ದೀನಿ. ಯಾಕೆ ಜಗಳ ಮಾಡ್ಸಕ? ಎತ್ತಾಕೊಂಡು ಹೋಗೋಕೆ. ಓಹೋ, ಅದಕ್ಕೆಲ್ಲ ನಾನ್ ಬಿಡಲ್ಲ. ಮಾಂಜ ಬೀಳುತ್ತೆ. ಎತ್ತಾಕೊಂಡು ಹೋಯ್ತಾ ಇರೋದೆ, ಇವತ್ತು ನನ್ನ ಮಗಳನ್ನ ಎತ್ತಾಕೊಂಡು ಹೋಯ್ತಾ ಇರೋದೆ. ಮಿಸ್ ಲೇಡೀಸ್ ಗ್ಯಾಂಗ್ ಚಾರ್ಜ್. ಜೈ, ಏನೇ ನಿಮ್ಮ ಅಪ್ಪ ಕರೆದ್ರೆ ಬರಲ್ಲ ಅಂತ ಹೇಳ್ತೀಯಂತೆ? ಬಾಯಿ ಮುಚ್ಕೊಂಡು ನಡಿಗೆ. ಇಲ್ಲ, ನಾನು ಎಲ್ಗೂ ಬರಲ್ಲ. ನೀವು ಎಲ್ರೂ ಇಲ್ಲಿಂದ ಹೋಗಿ ಬಿಡಿ ನನ್ನ. ಬಿಡಮ್ಮ. ನಮ್ಮ ಅತ್ಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿನ್ಗೆ? ನಮ್ಮ ಹುಡುಗಿ ಬರಲ್ಲ ಅಂತ ಹೇಳಿದ್ಲು ತಾನೆ, ಕೈ ಬಿಟ್ಟು ಹೋಗ್ತಾ ಇರೋ ನೀನು. ಯಾರೇ ನೀನು? ನೋಡಕೊಳ್ಳೆ ಕುಂಬಳಕಾಯಿ ಇದ್ದಂಗಿದ್ಯಾ? ಬೇಜಾನ್ ಎಗರಾಡ್ತಿದ್ಯಾ? ತೆಗೆದು ಬಿಟ್ಟ ಅಂದ್ರೆ ಹೊಸ್ಲು ಮೇಲೆ ಕುಂಬಳಕಾಯಿ ಒಳಗತ್ತಲ್ಲ, ಹಂಗಾಗ್ಬಿಡ್ಬೇಕು. ಸಂಜನಾ, ನಾನು ನಿಂಗೆ ಸಹಾಯ ಮಾಡ್ಲಾ? ನೀವೇನ ಆಂಟಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಅತ್ತಿಗೆನೆ ಕಳ್ಸಿದ್ರು ಕಣಮ್ಮ. ಸಂಜನಾ, ಆಗಿನ ಕಾಲದಲ್ಲೆಲ್ಲ ನಾವು ಟೆಂಟಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ. ನೀನೀಗ ಟೆಂಟ್ ಹಾಕೊಂಡು ಅದ್ರೊಳಗಡೆ ಮಲ್ಕೋತಾ ಇದ್ಯಾ. ನಾನು ನಿನ್ನ ಜೊತೆ ಮಲ್ಕೊಳ್ಳಾ? ಹಾಂ, ನನಗೇನು ಪ್ರಾಬ್ಲಮ್ ಇಲ್ಲ ಆಂಟಿ. ಆದರೆ ನರಸಿಂಹಂಗೆ ಗೊತ್ತಾಗ್ಬಿಟ್ರೆ? ಅವನಿಗೆ ಹೇಳೋದೇ ಬೇಡ. ಇನ್ ಕೇಸ್ ನೀವು ಸಿಕ್ಕಾಕೊಂಡ್ಬಿಟ್ರೆ? ನನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಕಣಮ್ಮ. ಪೊಲೀಸ್ ಆದ್ಮೇಲೆ ಯಾಕೋ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಅವನ್ ಮಾತು ಮೀರಿ ಏನಾದ್ರೂ ನಾನು ನಿನ್ನ ಜೊತೆ ಇದ್ರೆ ಅಷ್ಟೇ ನನ್ನ ಕತೆ, ನನ್ನ ಮುಗಿಸ್ಬಿಡ್ತಾನೆ. ಆಂಟಿ, ನರಸಿಂಹ ಬಂದ್ಬಿಟ್ನಾ? ನರಸಿಂಹ ನೋಡು, ಇನ್ಮೇಲಿಂದ ನಾನು ಇಲ್ಲೇ ಉಳ್ಕೊಳ್ತೀನಲ್ವಾ, ಅದಕ್ಕೆ ಟೆಂಟ್ ಹೌಸ್ ಕಟ್ಟಿದ್ದೀನಿ. ಅಡುಗೆ ಬೇಕಂದ್ರೆ ಇಲ್ಲೇ ಮಾಡ್ಕೋಬೋದು. ಟೆಂಟ್ ಹೌಸು ಇದೆ. ಗಂಡ ಹೆಂಡತಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಏನಂತೀಯ? ಒಂದು 5 ನಿಮಿಷ ಇರು, ಮಾವಿನಕಾಯಿ ಚಟ್ನಿ ಮತ್ತು ಅನ್ನ ರೆಡಿ ಮಾಡ್ತಾ ಇದ್ದೀನಿ. ನೀನು ತಿನ್ಕೊಂಡು ಹೋಗ್ಬೋದಂತೆ. ನಾನು ನಿನಗೆ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಏನಾಯ್ತು ಸಂಜನಾ? ಏನಾಯ್ತಮ್ಮ ಸಂಜನಾ? ಏನಾಯ್ತು? ಕೈ ಸುಟ್ಟೋಯ್ತಾ? ಹೋಗಿ ಪೀಸ್ ತಗೊಂಡ್ಬರ. ಏನೋ ನೋಡ್ತಾ ನಿಂತಿದ್ಯಾ? ಏನಾದ್ರು ಮಾಡಬಾರ್ದಾ? ನೀನ್ ಯಾಕೆ ಪಾತ್ರೆ ಮುಟ್ಟಕ್ಕೆ ಹೋದೆ? ಅಡುಗೆಗಂತ ಇಟ್ಟಿದ್ದೆ, ಬಿಸಿ ಇದ್ದಿದ್ದು ಗೊತ್ತಿಲ್ಲ ಅಂತ. ಅಮ್ಮ, ಆಯ್ತಾ ಟ್ರೀಟ್ಮೆಂಟ್ ಎಲ್ಲ? ಹಚ್ತಾ ಇದ್ದೀನಿ. ಮುಗ್ದಿದ್ರೆ ನಡೀರಿ ಮನೆಗೆ. ಅಲ್ಲ ಕಣೋ, ಈ ಹುಡುಗಿ ಕೈ ಸುಟ್ಕೊಂಡಿದೆ ಕಣೋ. ಪಾಪ ಇರೋ ಸ್ವಲ್ಪ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಳ್ಳೆ ಸ್ಟೇಷನಲ್ಲಿ ಆಡ್ದಂಗೆ ಆಡ್ತೀಯಲ್ಲೋ ಇಲ್ಲೂ. ಅಮ್ಮ, ನನಗೆಲ್ಲ ಗೊತ್ತು, ಅವಳಿಗೇನೂ ಆಗಿಲ್ಲ. ನೀವು ಸೆಂಟಿಮೆಂಟ್ ಎಲ್ಲ ಕೊಡಿಬೇಡಿ, ನಡೀರಿ ಹೊರಗಡೆ. ಅಮ್ಮ, ಈಗ ನೀವು ಹೊರಗಡೆ ಹೋಗಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಬನ್ನಿ. ಇದು ಬರೀ ಕೈಗಾಗಿರೋ ಗಾಯ ಅಷ್ಟೆ. ಬರೀ ಇದು ಒಂದೇ ಅಲ್ಲ, ಇಡೀ ಮೈ ಸುಟ್ಕೊಂಡ್ರು ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನು ಇಲ್ಲಿಂದ ಹೋಗೋದು ಇಲ್ಲ. ಈಗಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಬರೋದು ಇಲ್ಲ. ಎಷ್ಟು ಕೊಬ್ಬಲ್ವಾ ನಿನಗೆ? ನೋಡ್ತಿರು, ಇವತ್ತು ರಾತ್ರಿ ನಿನ್ನ ರೂಮಿಗೆ ನುಗ್ತೀನಿ. ಆಗ ಏನು ಮಾಡ್ತೀಯ ಅಂತ ನಾನು ನೋಡ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಏನೇ ಆದರೂ ನನ್ನ ಜೀವನಕ್ಕೆ ನಿನಗೆ ಎಂಟ್ರಿ ಇಲ್ಲ.
ನಾನಿವತ್ತು ನಿನಗೆ ಓಪನ್ ಚಾಲೆಂಜ್ ಹಾಕ್ತಾ ಇದ್ದೀನಿ. ಇವತ್ತು ಗೆಲ್ಲೋದು ನೀನಾ ನಾನಾ ಅಂತ ನೋಡೇ ಬಿಡೋಣ. ಚಾಲೆಂಜ್ ಟ್ರೈ ಮಾಡು. ಹೇಗಾದರೂ ಮಾಡಿ ಮನೆಗೆ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾಳೆ. ಅವಳು ಹೇಳಿದ ಮೇಲೆ ಮಾಡ್ತಾಳೆ. ಅವಳ್ಯಾರು ಮನೆಗೆ ಬಂದುಬಿಟ್ರೆ ಅಮ್ಮ ಅತ್ತೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳೋದ? ಅದು ಅಲ್ಲದೆ ಅಮ್ಮನ ಅತ್ತೆನ ಇಬ್ಬರನ್ನೂ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅವಳ ಸಹಾಯದಿಂದ ಇವಳು ಹೇಗಾದರೂ ಮಾಡಿ ಮನೆ ಒಳಗೆ ಬಂದೇ ಬರ್ತಾಳೆ. ಅವಳು ಬರ್ತಿರೋ ಥರ ಏನಾದರೂ ಒಂದು ಮಾಡಬೇಕಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬನ್ನಿ ಅದಕ್ಕೆ ಅಲ್ಲಿ ನೋಡಿ ನರಸಿಂಹನ ಅವನ ಹೆಂಡತಿ ಅಡುಗೆ ಮಾಡ್ತಾ ಕೈ ಸುಟ್ಕೊಂಡಿದ್ದಾಳೆ ಅಂತ ಇವನು ಬಾಲ ಸುಟ್ಬೇಕಿಂತಾರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ. ಒಳಗೆ ಪ್ರೀತಿ ಇಟ್ಕೊಂಡಿದ್ದಾನೆ ಅದಕ್ಕೆ. ಆದರೆ ನಮ್ಮ ಮುಂದೆ ಮಾತ್ರ ಸಂಜೆ ನನ್ನ ಮೇಲೆ ಸಿಡಿ ಅಂತಾನೇ ಇರ್ತಾನೆ. ನೀವು ನಿಂಗೆ ಸ್ಟ್ರಿಕ್ಟ್ ಆಫೀಸರ್ ಥರ ಇದ್ದರೆ ಈಗ ಒಳ್ಳೆ ಹುಡುಗಿಯಾಗಿ ಬದಲಾಗಿದ್ದಾಳಲ್ಲ ಸಂಜನ, ಅವಳನ್ನ ಕಳ್ಕೋಬೇಕಾಗತ್ತೆ ಇವನು. ಅದಕ್ಕೆ ಚಿಕ್ಕಮಂಗ್ಳೂರಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಮನೇಲಿ ಒಂದೇ ರೂಮಲ್ಲಿ ಹೊಸ ಜೋಡಿಗಳ ಥರ ಮುದ್ದಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ದಾನೆ. ಈಗ ನಮ್ಮ ಮುಂದೆ ಅವಳಿಗೂ ನನಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೋತಿದ್ದಾನೆ. ಅದಕ್ಕೆ ನಾವಿಬ್ಬರು ಮಲಗಿದ ಮೇಲೆ ಸಪ್ರೇಟಾಗಿ ಸಂಜೆ ನನ್ನ ಜೊತೆ ಹೋಗಿ ರೊಮ್ಯಾನ್ಸ್ ಮಾಡ್ತಾನೆ ಅನ್ಸುತ್ತೆ. ನೀ ಸ್ವಲ್ಪ ಮಾತಾಡ್ಬೇಡ, ಸುಮ್ಮನೆ ಇರೇನಿ. ನರಸಿಂಹ ನಿನ್ನ ಬಗ್ಗೆನೇ ತುಂಬ ಒಳ್ಳೇದು ಹೇಳ್ತಿದ್ದೆ ಅದಕ್ಕೆ ಹತ್ರ, ಬೇಕಾದರೆ ಕೇಳು. ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ನಾನೇ ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟೋಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಅವಳ ಮುಂದೆ ಹೇಳಿದ್ದೀನಿ, ಹಾಗೆ ನಡ್ಕೋತಾ ಇದ್ದೀನಿ. ನಿಮಗೇನು ನನ್ನ ಮೇಲೆ ನಂಬಿಕೆ ಬರಬೇಕಂದ್ರೆ ನಾನು ರೂಮಲ್ಲಿ ಇರಬೇಕಲ್ವಾ? ಇರ್ತೀನಿ.